ಸೋಮಶೇಖರ್ ಅಂತ ಇದು ಕೇಸ್ ನಡೀತಾ ಇದೆ ನಮಗೂ ಜಮೀನವ್ರಿಗೆ. ಅದರ ಮಧ್ಯದಲ್ಲಿ ಇವಾಗ ಇವರು ಯಾರು ಮಾಜಿ ಕಾರ್ಪೊರೇಟರ್ ಕೃಷ್ಣಯ್ಯ ಅಂದ್ಬಿಟ್ಟು ಅವ್ರ ಕಡೆಯವರು ಒಂದು ವಾರ 10 ದಿವಸದಿಂದ ಇಲ್ಲಿ JCB ತಗೊಂಬಂದು ಗಲಾಟೆ ಮಾಡ್ತಿದ್ರು. ನಾವು ವಯಸ್ಸೊಳಗೆ ಪೊಲೀಸ್ ರಾಜಗೋಪಾಲರ ವಯಸ್ಸೊಳಗೆ ಫೋನ್ ಮಾಡಿದ್ರು. ವಯಸ್ಸೊಳದವ್ರು ಬಂದರೆ ಇನ್ಸ್ಪೆಕ್ಟರ್ ಅವ್ರನ್ನ ವಾಪಸ್ ಕರ್ಸ್ಕೊಂಡ್ರು. ಸರಿ, ನಮಗೆ ಕೋರ್ಟ್ ಆರ್ಡರ್ ಇರುವಾಗ ಯಾರು ಮಾಡಬಾರ್ದಲ್ಲಿ ಅಂತಾರೆ. ಮಾಡೋರಿದ್ರೆ ಫೋಟೋ ಹೊಡ್ಕೊಳ್ಳಿ, ಕಂಪ್ಲೇಂಟ್ ಕೊಡಿ, ಕಾಪಿ ಕೊಡಿ, ಕ್ಯಾಮ್ರಾ ಹೊಡ್ಕೊಂಡು ಫೋಟೋ ಹೊಡ್ಕೊಂಡು ಕೋರ್ಟ್ ನಮಗೆ ಲಾಯರ್ಗೆ ಆಫೀಸ್ಗೆ ಕೊಡಿ, ನಾವು ಕೋರ್ಟ್ಗೆ ಹಾಕತ್ತೀವಿ ಅಂದರು. ಅದು ಹೊಡೆಯಕ್ಕೆ ಬಂದರೆ ಫೋಟೋ ಹೊಡೆಯಕ್ಕೆ ಬಿಡಲಿಲ್ಲ. ಆ ಗ್ಯಾಂಗ್ ಇದ್ರಲ್ಲ, ಅವರ ಫೋಟೋದನ್ನು ಹೊಡ್ಕೊಂಡೋಗಿ ಹೊಡೆದು ಆ ಫೋಟೋ ಡಿಲೀಟ್ ಮಾಡಿ ಕ್ಯಾಮ್ರಾದಲ್ಲಿ ಓಡಿಸಿದ್ರು. ಸರ್ ಏನು ಮಾಡೋದು, ಯಾಕಪ್ಪ ಏನು ಅಂದರೆ ಏನೋ ಮಾತಾಡಿದ್ರು ಗ್ಯಾಂಗು. ನಮಗೆ ಸ್ವಲ್ಪ ಬೇಜಾರಾಯಿತು. ಆಮೇಲೆ ಹೋದೆ ಸ್ಟೇಷನ್ ಹತ್ರ ಹೋಗಿದ್ದಕ್ಕೆ ಅವರು ಸಿಕ್ಕಲಿಲ್ಲ. ಕಂಪ್ಲೇಂಟು ಆಮೇಲೆ ನೋಡೋಣ, ನಾಳೆ ತೊಗೊಂಡ್ಬಿಡ್ತೀನಿ, ಅದೆಲ್ಲ ಅವ್ರಿಗೆ ಆರ್ಡರ್ ಆಗಿಬಿಟ್ಟಿದೆ, ನೀವು ಏನು ಕೊಡ್ತೀರಾ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರು. ಆಪೋಸಿಟ್ನವ್ರಿಗೆ ಆರ್ಡರ್ ಆಗಿದೆ ಅಂದರೆ, ಇಲ್ಲ ಸ್ವಾಮಿ ನೋಡಿ ಈ ಥರ ಕಂಪ್ಲೇಂಟ್ ಹೈಕೋರ್ಟಲ್ಲಿ ಪೆಂಡಿಂಗ್ ಇದೆ ಕೇಸು, ಅವ್ರ ಮೇಲೆಲ್ಲ ನೋಟಿಸ್ ಇಶ್ಯೂ ಆಗಿದೆ, ಆಮೇಲೆ ತೀರ್ಮಾನ ಆಗುತ್ತೆ, ಅಲ್ಲಿವರೆಗೂ ತಡ್ಕೊಳ್ಳಿ. ಸಿವಿಲ್ ಕೋರ್ಟಲ್ಲಿ 2, ಹೈಕೋರ್ಟಲ್ಲಿ 2 ಇದೆ. ಸಿವಿಲ್ ಇನ್ನೂ ಇಬ್ಬರ ಮೇಲೆ ಹಾಕಿದ್ದೀರಿ ನೋಡಿ. ಇವ್ರ ಮೇಲೆ ಇಲ್ಲೂ ಸ್ಟೇ ಇದೆ. ಈಗ ಈ ಜಾಗದಲ್ಲಿ ಒತ್ತುವರಿ ಮಾಡ್ಕೊಂಬಂದ್ರಲ್ಲ, ಅದರಲ್ಲಿ ಇಬ್ಬರ ಮೇಲೆ ಸ್ಟೇ ಇದೆ. ಆ ನಾರ್ತ್ ಕಡೆಗೆ ಒಬ್ಬರು ಕೊಟ್ಟಿದ್ರು, ಅವ್ರ ಮೇಲೆ ಈಗ ಹೈಕೋರ್ಟಲ್ಲಿ ಹೋದ ವಾರ ಫೈಲ್ ಮಾಡಿದ್ದೀನಿ ಒಬ್ಬರ ಮೇಲೆ. ಈ ಕಡೆ ಒಬ್ಬರು, ಆ ಕಡೆ ಒಬ್ಬರು. 8 ಎಕರೆ 3 ಕುಂಟೆ ಸರ್, 8 ಎಕರೆ 3 ಕುಂಟೆ. ಇಲ್ಲಿ ಸ್ಟೇ, ಆ ಕಡೆ ಸ್ಟೇ, ಮಧ್ಯ ಸ್ಟೇ. ಇಂಜೆಕ್ಷನ್ ಇದ್ದಾಗ ಏನು ಕೆಲಸ ನಡೀತಿತ್ತು ಅಂತ ನೋಡಿ. JCB ತಗೊಂಡೆಲ್ಲ ಹೊಡೆದು ಮಟ್ಟ ಮಾಡಿ ಸ್ಕ್ರಾಪ್. ಈಗ ಇಲ್ಲ ಸ್ಕ್ರಾಪ್ ಕೇಸ್ ಹಾಕೋ ಟೈಮಲ್ಲಿ ಕೇಸ್ ಬಿದ್ದೋಳ್ತು 90ರಲ್ಲಿ. ಅವತ್ತಿಂದ ಅಲ್ಲ ಆ ಮೊದಲು ಪಾಪ ಬೈಲಿತ್ತು. ನಮ್ಮ ಪಾರ್ಟ್ನರು ಮುಸ್ಲಿಂ ಏನೋ ಕರೀಂ ಸಾಬ್ ಅಂತ, ಅವರ ಸ್ನೇಹಿತರಂತೆ. ಅವರು ತಂದು ಹಾಕೊಂಡಿದ್ರು, ಖಾಲಿ ಇದೆಯಲ್ಲ ಅಂತ ಅಷ್ಟೇ. ಅವ್ರಿಗೆ ನಾವು ಇಷ್ಟು ಫಸ್ಟು ಅಂತ ಏನು ಹೇಳಿರಲಿಲ್ಲ. ಅಲ್ಲ, ಸ್ಟೇ ಇದ್ಮೇಲೆ ಅವ್ರದ್ದು ಕೆಲಸ ಹೆಂಗೆ ಮಾಡ್ತಾರೆ ಅಂತ ನೀವೇ ಹೇಳ್ತೀರಾ? ಸ್ಟೇ ಇದೆ ಅಂತ ಯಾರ ಕೆಲಸ ಬಂದಿಲ್ಲ ಪ್ರಾಪರ್ಟಿಯಲ್ಲಿ, ನೀವೇ ಹೇಳ್ತೀರಲ್ಲ ಸ್ಟೇ ಇದೆ ಅಂತ. ಸರ್, ಇವಾಗ ಲ್ಯಾಂಡ್ ಅಲ್ಲಿ ಏನ್ ಸ್ಕ್ರಾಪ್ ಕೂಡ ಹಾಕೊಂಡಿದ್ರು, ವಕೆಟ್ ಮಾಡಕ್ ಆರ್ಡರ್ ಆಗಿತ್ತಾ? ಇಲ್ಲ ಅವ್ರಿಗೇನು ವೆಕೇಟ್ ಮಾಡಕ್ ಆರ್ಡರ್ ಆಗಿರ್ಲಿಲ್ಲ. ವೆಕೇಟ್ ಮಾಡಕ್ ಅವ್ರ ಮೇಲೆ ಯಾವುದು ಕೇಸು. ಘಟನೆಗೆ ಯಾರು ಕಾರಣ ಅಂತ ನೇರವಾಗಿ ಹೇಳ್ತೀರಾ? ಇವರು ಏನಪ್ಪ, ಅವರು ಮಾಜಿ ಕಾರ್ಪೊರೇಟರ್ ಕೃಷ್ಣಯ್ಯ ಅಂತೆ. ಕೃಷ್ಣಯ್ಯನೇ ಬಂದಿರೋದಿಲ್ಲಿ. ಅವರು ಗ್ಯಾಂಗು, ಅವ್ರ ಹೆಸರುಗಳೆಲ್ಲ ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಕಂಪ್ಲೇಂಟ್ ಮಾಡಿದ್ದೀನಿ. ಪೊಲೀಸ್ನವರು ಆ ಹೆಸರವ್ರು ಒಬ್ರು ಇಲ್ಲ ಅಲ್ಲಿ ಅಂದ್ರು. ಸರ್, ಸೋಮಶೇಖರ್ ಅಂತ. ನಿನ್ನೆ ಸಾಯಂಕಾಲ ಕೆಳಗಡೆ ಡೌನಲ್ಲಿ ಬೆಂಕಿ ಹಾಕ್ಬಿಟ್ಟಿದ್ವು. ಬೆಂಕಿ ಹಾಕೋ ಟೈಮೆ ಇಲ್ಲಿ ಸಂಬಳ ಕೊಟ್ಬಿಟ್ಟು ಈಗ ಒಳಗಡೆ ಕೂತು ಹೊಗೆ ಸಿಕ್ಕಾಪಡ ಬಂದ ಟೈಮ್ ಏನು ಹೊಗೆ ಬರ್ತಾ ಆ ಕಡೆ ಹೋಗಿ ನೋಡುವಾಗ ಹೊಗೆ ಸಿಕ್ಕಾಪಡ ಆ ಕಡೆ ಹೋದೆ. ಕೆಳಗಡೆಗೆ ಹೋಗ್ಬಿಟ್ಟು ಅವ್ರನ್ನ ಶಿವಣ್ಣ ಅವ್ರು ಕೂತಿದ್ರು. ಅವ್ರನ್ನ ಕರಿಯಾಗಿ ಏನಂದ್ರು, ಅವರು ಬಾಣ ಸ್ವಲ್ಪ ಸಪೋರ್ಟ್ ಮಾಡೋ, ಸ್ವಲ್ಪ ನೀರ್ಗೀರು ಹಾಕಿ ಇದು ಮಾಡಿ ಅಂತ ಹೇಳಿದಕ್ಕೆ ಅದು ಇದು ಮಾಡ್ದು ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು. ನನ್ನ ಚೆನ್ಕೆ ಕೊಡೋಣ, ಸ್ವಲ್ಪ ಮಣ್ಣು ಹಾಕಿ ಆದ್ಮೇಲೆ ಚೆನ್ಕೆ ಹಾಕೊಡೋಣ, ಸ್ವಲ್ಪ ಮಣ್ಣು ಹಾಕಿ ಅಂತ ಹೇಳಿದೆ. ನೀರು ಕುಡಿ ಸ್ವಲ್ಪ ಹಾಕಿ ಅಂತ ಹೇಳಿ, ಇಲ್ಲ ನನಗೆ ಏನು ಇಲ್ಲ ಹಂಗೆ ಅಂತ ಬೈದು ಕಳಿಸಿದ್ರು. ಆಮೇಲೆ ವಾಪಸ್ ಬಂದ್ಬಿಟ್ಟು ನನ್ನ ತಮ್ಮನಿಗೆ ಫೋನ್ ಮಾಡಿದೆ. ತಮ್ಮನಿಗೆ ಫೋನ್ ಮಾಡಿದ್ಮೇಲೆ ಅವನು ವಯಸ್ಸಾಳಕ್ಕೆ ಅದಕ್ಕೆ ಕರ್ಸಿ ಮೇಲೆ ವಾಟರ್ ಟ್ಯಾಂಕ್ ಇದು ಫೈರ್ ಇಂಜಿನ್ ಎಲ್ಲ ಕರ್ಸಿ ಇದು ಮಾಡಿದ್ರು ಅವರು. ಎಷ್ಟು ಜನ ಬಂದಿದ್ರು ಸರ್ ಬೆಂಕಿ ಹಾಕೋದಕ್ಕೆ? ನೀವು ನೋಡಿದಾಗ ಎಷ್ಟೊತ್ತಿಗೆ ನೋಡಿದ್ರಿ ನೀವು ಅಂತ? ಬೆಂಕಿ ಹಾಕುವಾಗ ವಯಸ್ಸಾಳ ಇದಾ ಬೆಂಕಿ ಹಚ್ಚಬೇಕಾದ್ರೆ ಎಷ್ಟು ಜನ ಇದ್ರಿ ಇಲ್ಲಿ? ಹೆಚ್ಚು ನಾವು ಒಬ್ಬನೇ ಇದ್ವಿ ಹೊರಗಡೆ, ಗೋಡೆ ಒಳಗಡೆ ಒಬ್ಬನೇ ಇದ್ದಿದ್ದು ನಾನು. ಗೋಡೆ ಒಳಗಡೆ ಒಬ್ಬನೇ ಇದ್ದಿದ್ದು ನಾನು. ಕೆಳಗಡೆ ಬೆಂಕಿ ಹೊಗೆ ಬರುವಾಗ ಆಚೆ ಬಂದು ಸಂಬಳ ಕೊಬ್ಬಿ ಒಳಗಡೆ ಕೂತಿದ್ದೆ. ಐಟಮ್ಗಳು ಸೇಲ್ ತೆಗಿಬೇಕು ಅಂತ ಹೇಳಿದ್ರಲ್ಲ. ಇಲ್ಲ ಸರ್, ನೋಡಿಲ್ಲ ನಾನು. ಎಷ್ಟು ಜನ ಇದ್ರು ಅಂತ ಹೇಳಿದ್ರಿ? ಏನೋ ಓಡೋದ್ರು. ಬೆಂಕಿ ಕೆಳಗಡೆ ಅಂಟ್ಕೊಂಡು ನಾನು ಆಚೆ ಬಂದಿದ್ದು. ಮಂಚ ಆಚೆ ಬಂದಿದ್ದೆ. ಆಮೇಲೆ ಅವರು ಇವರು ಶಿವಣ್ಣ ಅವರು ಅಲ್ಲೇ ಕೂತಿದ್ರು. ಅಲ್ಲಿ ಕೂತಿರೋ ಟೈಮಲ್ಲಿ ಆಚೆ ಬರೋ ಟೈಮಲ್ಲಿ ಕರೆದ್ರು ಬಂದಿಲ್ಲ ವಯ್ಯ. ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ರು. ಸುಮ್ಮನೆ ನಿಂತ್ಕೊಂಡು ಒಂದು 5-6 ಜನ ಇದ್ರು. 5-6 ಜನ ನಿಂತ್ಕೊಂಡು ನೋಡ್ತಾ ಇದ್ರು. ಆಮೇಲೆ ನಾನು ಹೋಗಿ ಹೇಳಿದೆ, ಅಣ್ಣ ಸ್ವಲ್ಪ ಬಾಯಣ್ಣ ಅಂತ ಕರೆದು ಬಂದಿಲ್ಲ ಅವರು. ಅವ್ರು ಕೂತ್ಕೊಂಡು ಯಾರು ಬಿಟ್ಟು ಬೆಂಕಿ ಹಾಕಿದಾರೋ ಅದು ನನ್ನ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಅವ್ರ ಕಡೆನೇ ಆಗಿರೋದು. ನನಗೆ ಸುಮಾರು ಒಂದು 60 ಲಕ್ಷ ರೂಪಾಯಿ ಲಾಸ್ ಆಗಿದೆ ಸರ್. ನಮ್ದು 2 ಗೋಡ, ಅದೊಂದು ಇತ್ತು ಇದೊಂದು ಇತ್ತು. ಈ ಕಡೆ ನನ್ನ ತಮ್ಮ ಅವ್ರದ್ದು. ನಮ್ದು ಸ್ಕ್ರಾಪ್, ವುಡ್, ಪ್ಲಾಸ್ಟಿಕ್. ನಮ್ದು 2 ಗೋಡನು, 2 ಗೋಡನು. ನನ್ನ ತಮ್ಮದೊಂದು ಸರ್ 3 ಗೋಡನು. ಹಾಸಿಗೆ ಫ್ಯಾಕ್ಟ್ರಿ ಒಂದು ಇತ್ತು. ಹಾಸಿಗೆ ಫ್ಯಾಕ್ಟ್ರಿ ಮೊನ್ನೆ ಖಾಲಿ ಮಾಡ್ಕೊಳ್ಳೋರು ಅವರು. ಅಲ್ಲ, ಇಲ್ಲಿ ವಕೆಟ್ ಮಾಡಕ್ಕೆ ಸುಮಾರು ಸಲ BBMP ಇಂದ ನೋಟಿಸ್ ಕೊಟ್ಟಿದ್ರು, ಆದ್ರೂ ಮಾಡಿಲ್ಲ, ಇಲ್ಲಿಗಲ್ ಆಗಿ ಮಾಡ್ತಿದ್ರು ಅಂತ ಆರೋಪ. ಇಲ್ಲ ಸರ್, ನಾನು ಇಲ್ಲಿಗಲ್ ಆಗಿ ಮಾಡಿಲ್ಲ. ನಾನು ಬಿಲ್ GST ಬಿಲ್ ಮಾಡ್ತಿದ್ದೀನಿ. ಬಿಲ್ ಮೇಲೆ ತರಿಸಿದೆ, ಕ್ಲೀನ್ ಮಾಡಿಸ್ಬಿಟ್ಟು ಕಳಿಸಿದೆ ನಾನು. ಕಂಪ್ಲೇಂಟ್ ಮಾಡಿದ್ರೆ ಇನ್ನು ಯಾಕೆ? ನಿನ್ನೆ ಅದೇ ಕಂಪ್ಲೇಂಟ್ ಆಯ್ತು 12 ಗಂಟೆಗೆ ಇಲ್ಲೇ ಇದೆ. ಆಮೇಲೆ ಸಾಹೇಬ್ರಿಗೆ ಬನ್ನಿ ಅಂತ ಹೇಳಿಲ್ಲ ಅವರು. ಫೋನ್ ನಂಬರ್ ಮಾತ್ರ ತಗೊಂಡು ಹೋದ್ರು ಅವರು. ಆಮೇಲೆ ನಾವು ಸರಿ ಹೋಗಿ ಕಂಪ್ಲೇಂಟ್ ಕೊಡೋದು. ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ನೀವು ಅಂತ? ಯಾರ ಮೇಲೆ ಮಾಡೋದು? ಅದೇ ಅದು ದೌರ್ಜನ್ಯ ಮಾಡ್ಬಿಟ್ಟು ಇದು ಮಾಡಿದ್ರಲ್ಲ,
ದೌರ್ಜನ್ಯ ಮಾಡಿ ಇದು ಮಾಡಿದ್ರು. ನಿಮ್ಮ ಹೆಸರು ಅವಾಗ ಹೇಳಿ ಸರ್. ನನ್ನ ಹೆಸರು ಅಬ್ದುಲ್ಲಾ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.